ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ನಾನು ನಿಮ್ಮ ದೀಕ್ಷಿತ್. ಸೊ ಇವತ್ತು ಡೈಲಿ ವ್ಲಾಗ್ ಡೇ 3. ಸೊ ಗೈಸ್ ಬೆಳಗ್ಗೆ ಎದ್ದಿದ್ದೀನಿ. ಫ್ಲ್ಯಾಶ್ ಲೈಟ್ ಕಣ್ಣು ಕೊಡುತ್ತಾ ಐತೆ, ಕಣ್ಣು ಬಿಡೋಕ್ಕಾಗ್ತಾಯಿಲ್ಲ. ಇವತ್ತು ಸಂಡೇ. ಸೊ ಬನ್ನಿ ನೋಡೋಣ ಏನೇನು ಕೆಲಸ ಇರುತ್ತೆ, ಏನೇನು ಮಾಡ್ತೀನಿ. ಯಾಕಂದರೆ ಸಂಡೇ ಇಸ್ ಅನ್ಪ್ರಿಡಿಕ್ಟೇಬಲ್ ಆ್ಯಂಡ್ ಏನು ಹೇಳೋಕ್ಕಾಗಲ್ಲ ಏನಾಗುತ್ತೆ ಅಂತ. ಸೊ ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಗೈಸ್ ನೀವು ನೋಡ್ಬೋದು, ನಿನ್ನೆ ತಗೊಬಂದಂಥ ಕುರಿ ಮರಿಗಳು ಎಲ್ಲ ಆರಾಮಾಗವೆ. ಓಕೆ, ಸೊ ಇವಾಗ ನಮ್ಮ ಅಲೆಕ್ಸ್ ಮತ್ತು ರಾಬರ್ಟ್ ಫುಲ್ಲು ಕ್ರೇಜಿ ಆಗ್ತಾವೆ. ಅಲ್ಲಿ ನಮ್ಮ ಅಲೆಕ್ಸ್, ಸರಿ ಇದು ಅಲೆಕ್ಸ್, ಅದು ರಾಬರ್ಟ್. ಬರೀ ಹಿಂಗೆ ಹಿಡ್ಕೊಂಡು ಹೋಗೋಣ. ಗೈಸ್ ನೋಡ್ಬೋದು ನಮ್ಮ ರಾಬರ್ಟ್ ಅವನ ಎಕ್ಸೈಟ್ ಎಲ್ಲ ಮಾಡೋದು ಮಾಡ್ತಾವನೆ. ಆಮೇಲೆ ಇದು ನಮ್ಮ ಅಲೆಕ್ಸ್, ಅವನು ಅಲ್ಲಿ ಮಾಡ್ತಾವನೆ. ಗೈಸ್ ಇವಾಗ ನಮ್ಮ ಸ್ಮೋಕೇಶ್ ಮನೇಲಿ ಅವನು ಫುಲ್ಲು ಸೆಲೆಬ್ರಿಟಿ ಫೀಲ್ಸು. ಅಣ್ಣ ಕ್ಯಾಮ್ರಾ ನೋಡ್ತಾ ಇದ್ದಂಗೆ ಈ ಸೆಲೆಬ್ರಿಟೀಸ್ ಕ್ಯಾಮ್ರಾಯಿಂದ ಹೆಂಗೆ ಓಡಾಡ್ತಾರೆ ನೋಡಿ, ಹಂಗೆ ಓಡೋತಾನೆ. ಎಲ್ಲ ಆಯಿತು, ಅಲ್ಲೆಲ್ಲ ಉಜ್ಕೊಂಬಂದಿದ್ದು ಎಲ್ಲ ಆಯಿತು. ಇವಾಗ ಹಾಲು ಕುಡಿಯೋಣ ಅಂತ ಬಂದಿದ್ದೀನಿ. ಇಲ್ಲಿ ನಮ್ಮ ದೊಡ್ಡಮ್ಮ ಏನೋ ಮಾಡ್ತಾ ದೊಡ್ಡಮ್ಮ ಏನು ಮಾಡ್ತಾ ಇದ್ರು? ಪಲ್ಯ ಬಿಡ್ತಾ ಇದ್ದೀನಿ. ಕುಂಬಳಕಾಯಿ ಪಲ್ಯ. ಏನು ಚಪಾತಿ ಮಾಡ್ತೀಯಾ? ಅಕ್ಕಿ ರೊಟ್ಟೆ. ಮಜಾ ಬಂದ್ಬಿಡುತ್ತೆ. ನೈಸ್. ಮಮ್ಮಿ ಏನು ಸಮಾಚಾರ? ಭಾನುವಾರ ಏನಿಲ್ವ ಇವತ್ತು? ಇವತ್ತು ಊಟಕ್ಕೆ ಹೋಗೋದೈತಂತೆ. ನಾನು ಎಕ್ಸಾಮ್ ಬೇರೆ ಓದ್ಕೊಬೇಕು. ಇವರೆಲ್ಲ ಯಾವಾಗ ಹಿಂಗೆ ಪ್ಲ್ಯಾನ್ಸ್, ನೋಡೋಣ ಏನಾದೈತೆ. ಇವಾಗ ಹುಲ್ ತೊಗೊಂಬರಕ್ಕೆ ಓದ್ತಾ ಇದ್ದೀನಿ. ಏನಿದು ನಮ್ಮನೆ ಕೋಳಿಗಳು ಇತ್ಲಕ್ಕೆಲ್ಲ ಬಂದ್ಬಿಟ್ಟವೆ. ವಾವ್, ಕ್ರೇಜಿ. ಎಲ್ಲೆಲ್ಲ ಓಡಾಡ್ತಾವಪ್ಪ. ಅದು ಮೊನ್ನೆ ಎಲ್ಲ ಮಳೆ ಬಿದ್ದೈತೆ, ಚೆನ್ನಾಗಿ ನೆಂದುಬಿಟ್ಟೈತೆ. ನೋಡೋಣ ಹೆಂಗಿರ್ತೈತಿ ಏನೋ ಅಂತ. ಸೊ ನೋಡಿ, ಈ ಟಾರ್ಪಲಲ್ಲಿರೋ ಅಂಥದ್ದನ್ನೇ ಇವಾಗ ತೆಗಿಬೇಕು. ಹುಲ್ಲೆಲ್ಲ ಕಿತ್ತೆ ನೋಡ್ಬೋದು, ನೆಂದುಬಿಟ್ಟೈತೆ ಒಂದು ಸ್ವಲ್ಪ. ಅದನ್ನು ಇವಾಗ ತಗೊಂಡು ಇಲ್ಲಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಾ, ಹೊರೆ ಕಾಣಿಸ್ತಾ ಇದೆಯಾ? ಸೊ ಇವಾಗ ಇದನ್ನು ತಗೊಂಡು ಮನೆ ಹತ್ರ ಒಣಗಾಕ್ಬೇಕು. ಬಿಸಿಲಿಗೆ ಚೆನ್ನಾಗಿ ಒಣಗಿಸ್ಬಿಟ್ಟು ಹಾಕಿದ್ರೆ ಸಖತ್ತ ಮೀತೇವೆ. ಬನ್ನಿ ತಗೊಂಡೋಣ. ಮೊನ್ನೆ ಒಂದು ಹಳ್ಳ ತೋಡಿದ್ದೆ, ಪೈಪ್ ತೂತೋಗ್ಬಿಟ್ಟಿತ್ತು. ಅಂದ್ಬಿಟ್ಟು ಪೈಪ್ ಹಾಕಕ್ಕಂತ ಹಳ್ಳ ತೋಡಿದ್ದೆ. ಇವತ್ತು ಅಲ್ಲಿ ಆ ಮಣ್ಣು ಮುಚ್ಚಬೇಕು. ಅವತ್ತು ಎಷ್ಟು ಬಾಧೆ ಬಿದ್ದೆ ಗೊತ್ತೋ, ಒಬ್ಬನೇ ತೋಡಿದ್ದು ಸಾಕಾಗೋಗ್ಬಿಡ್ತು. ಸೊ ಇವಾಗ ಗುದ್ಲಿ ಚಂಕೆ ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದೀನಿ. ಬರ್ರಿ ತೋರಿಸ್ತೀನಿ ಎಷ್ಟೊತ್ತು ಟಕ್ ಅಂತ ಮುಚ್ಚಾಕ್ಬೇಕು. ಹಂಗೆ ಮುಚ್ತೀನಿ, ಬರ್ರಿ ತೋರಿಸ್ತೀನಿ ಬರ್ರಿ. ಗೈಸ್ ನೋಡ್ಬೋದು, ಇದೇ ಮೊನ್ನೆ ತೋಡಿದ್ದಿದ್ದಲ್ಲ, ಮಣ್ಣುಗುಡ್ಡೆ ಇಲ್ಲೇ ಐತೆ. ಇದನ್ನು ಇವಾಗ ಇದ್ರಿಗೆ ಮುಚ್ಚಬೇಕು. ಇಲ್ಲಿ ಯಾರೋ ಗಾಜಪ್ ಬೇರೆ ಹೊಡೆದಾಕ್ಬಿಟ್ಟವ್ರೆ, ಗಾಜಪ್ ಎತ್ತಬೇಕು. ಸೊ ಗೈಸ್ ನೋಡ್ಬೋದು, ಎಲ್ಲ ತೋಡಿದ್ದನ್ನು ಎಲ್ಲ ಟಕ್ ಅಂತ ಹಂಗೆ ಮುಚ್ಚಾಕಿದ್ದೀನಿ. ಎಲ್ಲ ಕ್ಲೀನಾಗಿ ಪ್ಯಾಕ್ ಮಾಡಿದ್ದೀನಿ. ಇನ್ನು ಮಳೆ ಬಂತು ಅಂದರೆ ಚೆನ್ನಾಗಿ ಕೂರ್ತೈತೆ. ಸೊ ಗೈಸ್ ಕೆಲಸ ಎಲ್ಲ ಹೇಗೆ ಮಾಡ್ತೀನಿ, ಚೆನ್ನಾಗಿ ಮಾಡ್ತೀನಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವಾಗ ತೋಟಕ್ಕೆ ಬಂದಿದ್ದೀನಿ. ಮೇವು ಕೊಯ್ಯೋಣ ಅಂತ. ಇವತ್ತು ಆ್ಯಕ್ಚುಲಿ ನಾನು ಸೀಮೆವ್ರು ಕೊಯ್ತೀನಿ. ನೋಡ್ಬೋದು, ನಂದು ಡಬಲ್ ಲೈಟ್ ಐತೆ, ಜೋಳ ಕಡ್ಡಿ ಅಲ್ಲೈತೆ. ಬಟ್ ನಾನು ಜೋಳ ಕಡ್ಡಿ ಇವತ್ತು ಕೊಯ್ಯಲ್ಲ, ಯಾಕಂದರೆ ಎಕ್ಸಾಮ್ಗೆ ಓದ್ಕೊಬೇಕು. ಸೊ ಇವಾಗ ಸೀಮೆವ್ರು ಕೊಯ್ಯೋಣ. ಓಕೆ, ಸೊ ಕೊಯ್ದುಬಿಟ್ಟು ಆಮೇಲೆ ಚಿಕನ ಲೆಚ್ಕೌ. 3:30 ಹುಲ್ಲು ಕೊಯ್ಯೋ ಅಷ್ಟೊತ್ತಿಗೆ ಅರ್ಧ ಬಾಗ್ಲಾಗ ಹೋಗ್ಬಿಡ್ತಪ್ಪ. ಇವತ್ತು ಸಾಕಾಗೋಗ್ಬಿಡ್ತು. ನೋಡ್ಬೋದು
ಎಲ್ಲ ಕೊಯ್ದು ಹೊರೆ ಕಟ್ಟಿಕ್ಕಿದ್ದೀನಿ. ನಮ್ಮಪ್ಪ ಮತ್ತು ನಮ್ಮಮ್ಮ ಅಲ್ಲಿ ಮೇವು ಕೊಯ್ತಾವ್ರೆ, ಕಾಣಿಸ್ತಾ ಇದೆಯಾ? ಓಕೆ ಪೋ ಬಾ, ಹೊರೆ ಎತ್ಬೇಕು ಬಾ. ರೈಸ್ ಸೀಮೆಯಲ್ಲಿ ಹೊರೆ ಎತ್ತಬೇಕಾಗಿದೆ, ಅದನ್ನು ಇವಾಗ ಎತ್ಕೊಂಡು ಮನೆ ಹತ್ರಕ್ಕೆ ಹೋದಾ ಇದ್ದೀನಿ. ಬಾ ಹೆವಿ ತೂಕ, ಉದ್ದ ಬೇರೆ ಐತೆ, ನೀರು ಬೇರೆ ಬಿದ್ದೈತೆ ಮಳೆ. ನಮ್ಮ ಹರ್ಷಣ್ಣ ಊಟ ಮಾಡ್ತಾವನೆ. ಗುರು ಹೆಂಗಾಯ್ತು ಗುರು? ಹಾಂ, ಇವತ್ತು ಅಕ್ಕಿ ರೊಟ್ಟಿ, ಕುಂಬಳಕಾಯಿ ಪಲ್ಯ, ಚಟ್ನಿ ಚೆನ್ನಾಯ್ತಾ? ಇಲ್ಲಿ ನೋಡಿ ಮಾತಾಡ್ಗುರು, ಅದೇನು ನಾಚಿಕೆ ಅಪ್ಪ, ಜನಕ್ಕೆ ನಾಚಿಕೆ ಜಾಸ್ತಿ. ಸೊ ಗೈಸ್, ನಾಚ್ತಾ ಬಿಸಿ ಬಿಸಿ ಅಕ್ಕಿ ರೊಟ್ಟಿ, ಕುಂಬಳಕಾಯಿ ಪಲ್ಯ, ಚಟ್ನಿ. ಇವಾಗ ಏನಂದರೆ ಓದ್ಕೊಬೇಕು ನೋಡಿ. ಸೊ ನಾಳೆನೇ ಎಕ್ಸಾಮ್ ಇರೋದು, ಫುಲ್ಲು ಸ್ಟ್ರೆಸ್ಸು, ಪ್ರೆಷರ್ ಜಾಸ್ತಿ ಐತೆ. ಮನೇಲಿ ಏನು ಅಂತಾರೆ ಅಂದರೆ, ಇವತ್ತೊಂದು ಊಟ ಐತೆ, ಯಾವುದೋ ಒಂದು ಮದುವೆದು ಒಂದು ಬಿಗ್ ಊಟ ಐತಂತೆ. ಸೊ ಇಲ್ಲೇ ನಮ್ಮ ದೊಡ್ಡ ಜಾಲದಲ್ಲಿ ನಮ್ಮ ಅಪ್ಪ ಏನು ಹೇಳ್ತಾರೆ, ನಮ್ಮಮ್ಮನ ನೀನೇ ಕರ್ಕೊಂಡು ಹೋಗಪ್ಪ, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ. ನಾನು ಹೇಳಿದೆ, ನಾನು ನಿಮಗಿಂದ ಎಲ್ಲಿ ಬ್ಯುಸಿ ಇದ್ದೀನಿ, ನನ್ನ ಕೈಯಲ್ಲಿ ಬಿಲ್ಕುಲ್ ಆಗೋಲ್ಲ. ಸೊ ನೀವೇ ನಿಮ್ಮ ವೈಫ್ ನೀವೇ ಕರ್ಕೊಂಡೋಗಿ, ನಾವು ನಮ್ಮ ಎಕ್ಸಾಮನ್ನು ವೈಫನ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ ಅಂತ ಹೇಳಿದೆ. ಸೊ ಓಕೆ, ಹಾಗೆ ಮಾಡಪ್ಪ ಅಂತಂದರು. ಸೊ ಫುಲ್ ಸ್ಟ್ರೆಸ್ ಇವಾಗ, ಫುಲ್ ಪ್ರಿಪರೇಷನ್ಸ್. ಓದೋದು ಹೆಂಗೆ ಓದಬೇಕು ಅಂದರೆ ಯೂನಿವರ್ಸಿಟಿ ಟಾಪ್ ಹೊಡೆದು ಬಿಡಬೇಕು, ಆ ಥರ ಓದಬೇಕು ಇವಾಗ. ಓಕೆನಾ? ಸೊ ಗೈಸ್, ಏನಂದರೆ ಕಾನ್ಸಂಟ್ರೇಷನ್ನೇ ಆಗ್ತಾ ಇಲ್ಲ ಗುರು. ಇವಾಗ ಸರಿಯಾಗಿ ಅಕ್ಕಿ ರೊಟ್ಟಿ, ಕುಂಬಳಕಾಯಿ ಪಲ್ಯ ಸರಿಯಾಗಿ ತಿಂದಿದ್ದೀನಿ, ಹೊಟ್ಟೆ ಇಲ್ಲಿ ಗಂಟ ತುಂಬಿಟ್ಟೈತಿ. ಸೊ ಇವಾಗ ನಿದ್ದೆ ಹೋಗ್ಬೇಕು, ಓದೋಕೆ ಮನ್ಸ್ಕೊತಾ ಇಲ್ಲ. ಬಟ್ ನಿದ್ದೆ ಹೋದರೆ ನಮ್ಮಪ್ಪ ನೀನೇ ಊಟಕ್ಕೆ ಕರ್ಕೊಂಡು ಹೋಗಿ ನಿಮ್ಮಮ್ಮನ್ನ ಅಂತೇಳಿ. ಸೊ ಬೇಡ, ಕಾನ್ಸಂಟ್ರೇಷನ್ ಬರಲಿ ಬರ್ದಿರಿ, ಓದಬೇಕು, ಚೆನ್ನಾಗಿ ಓದಬೇಕು. ಬರ್ರಿ ನೀವು ನನ್ನ ಜೊತೆ ಎಲ್ಲೂ. ಸೊ ಗೈಸ್, ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇವನ ಹೆಸರು ಅನೀಶ್ ಅಂತ. ಊರಿಗೆ ಹೋಗ್ಬಿಟ್ಟು ಒಂದು ತಿಂಗಳಾಗೈತೆ, ಇವತ್ತು ಬಂದವನು ವಾಪಸ್ಸು. ಹಾಂ, ಒಂದು ಫೋನ್ ಕಾಲ್ ಇಲ್ಲ, ಇವರೆಲ್ಲ ಫ್ರೆಂಡು. ಒಂದು ಫೋನ್ ಕಾಲ್ ಇಲ್ಲ, ಒಂದು ಮೆಸೇಜ್ ಇಲ್ಲ. ಅಪ್ರೂಪಕ್ಕೆ ಯಾವುದೋ ಒಂದು ರೀಲ್ಸ್ ಕಲಿಸ್ತಾ ಇರ್ತಾನೆ. ಹಾಂ, ಇಲ್ಲಿ ನೋಡಿ ಪಾಪ ಧನುಷನ್ ಕಾಲೆಲ್ಲ ಓದ್ಕೊಂಡವನೆ, ಹೆಲ್ಪ್ ಮಾಡಲಿ ಅಂದ್ಬಿಟ್ಟು. ನಮ್ಮ ಧನುಷನ್ ಅವ್ನ ಡವ್ ಜೊತೆ ಮಾತಾಡ್ತಾವನೆ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಹಾಂ, ನೋಡು ಫುಲ್ ಖುಷಿಯಾಗವ್ರೆ. ಏನ್ ಬ್ರೋ? ಯಾಕೆ ಬ್ರೋ ಫುಲ್ ಖುಷಿನಾ? ಏಕ ಡವ್ ಜೊತೆ ಮಾತಾಡ್ತಾ ಇದೆಯಾ? ಡವ್ ಅಲ್ಲಪ್ಪ ಹುಡುಗರು, ಇವ್ನು ಡವ್ ಅಂತ ನೋಡ. ಇಷ್ಟೊತ್ತು ಹೋಗಂತ ಇದ್ದೆ. ಇವಾಗ ನಮ್ಮಪ್ಪ ನನಗೇನೋ ಕೆಲಸ ಐತೆ, ನಾನು ಹೋಗೋಕ್ಕಾಗೋದೇ ಇಲ್ಲ, ನಿಮ್ಮ ಅಮ್ಮ ಕರ್ಕೊಂಡು ಊಟಕ್ಕೆ ನೀನೇ ಹೋಗೋದ್ರು. ಸೊ ನಾನು ಯೋಚನೆ ಮಾಡಿದೆ, ಹೆಂಗಿದ್ರು ಎಕ್ಸಾಮ್ ಪ್ರೆಷರ್ ಅಲ್ಲ, ಹೊಟ್ಟೆ ಎಸಿರುತ್ತೆ, ಒಳ್ಳೆ ಊಟ ಮಾಡ್ಕೊಂಬರೋಣ ಅಂತ ನಾನೇ ಹೊಡ್ಕೊಂಡೆ. ಸೊ ಸ್ನಾನೆಲ್ಲ ಮಾಡ್ಕೊಂಡು ರೆಡಿ ಆಗಿದ್ದೀನಿ, ನಮ್ಮಮ್ಮ ರೆಡಿ ಆಗ್ತಾರೆ, ಕಾಯ್ತಾ ಇದ್ದೀನಿ. ಹೋಗೋದೆ, ಬನ್ನಿ ಒಳ್ಳೆ ಊಟ ಬ್ಯಾಟಿಂಗ್ ಮಾಡ್ಕೊಂಬರೋಣ. ಹಾಂ, ಸ್ವಲ್ಪ ತಿಳಿ ಸಾರು ಹಾಕಿ ಅಣ್ಣ, ತಿಳಿ ಸಾರು ಹಾಕಿ. ಹೂವು
ಮಟನ್ ಬಿರಿಯಾನಿ. ಹಾಂ ಸ್ವಲ್ಪ ಹೆಸರು. ಆಯಿತು, ಊಟಕ್ಕೆ ಹೋಗಿದ್ರಿ, ಊಟದಿಂದ ಬಂದ್ರಿ, ಸಕಲಾಗಿತ್ತು ಊಟ, ತಿಂದುಬಿಟ್ಟು ಮಜಾ ಬಂದ್ಬಿಡ್ತು. ಸೊ ಎಲ್ಲ ಆರಾಮ. ಇವಾಗ ಒಂದು ಸ್ವಲ್ಪ ಆರಾಮಾಗಿ ತಣ್ಣಗೆ ಕುತ್ಕೊಂಡ್ಬಿಡಬೇಕು, ಸೆಕೆ. ಸೊ ಬೆಸ್ಟ್ ಪೀಸ್. ಸೊ ಗೈಸ್, ಇವಾಗ ಸಾಯಂಕಾಲ ಒಂದು ಆಲ್ಮೋಸ್ಟ್ ಒಂದು 5:30-6 ಗಂಟೆ. ಹಾಲೆಲ್ಲ ಕರೆದಿದ್ದಾಯಿತು. ಹಾಲೆಲ್ಲ ಕರೆದು ಇವಾಗ ಇನ್ನೇನು ಮೇವು ಕಚ್ಚಬೇಕಾಗಿತ್ತು. ಇದೇ ನೋಡಿ ಮಿಷಿನ್. ಈ ಮಿಷಿನಲ್ಲಿ ಮೇವು ಕಚ್ಚಬೇಕಾಗಿತ್ತು, ಬಟ್ ಕರೆಂಟ್ ಇಲ್ಲ ಅಂತ ಹೇಳಿದ್ದಾರೆ. ಸೊ ಇಲ್ಲಿಗೆ ಇವತ್ತಿನ ಕೆಲಸ ಎಲ್ಲ ಮುಗೀತು ಆಲ್ಮೋಸ್ಟ್. ಇನ್ನೇನು ರಾತ್ರಿದೆಲ್ಲ ಸಣ್ಣ ಪುಟ್ಟ ಕೆಲಸ. ಸೊ ಈ ಬ್ಲಾಗು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ದಯವಿಟ್ಟು ಲೈಕ್ ಮಾಡಿ. ಇನ್ನೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಆದಷ್ಟು ಶೇರ್ ಮಾಡಿ. ಹಾಗೆ ನಾನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅಕೌಂಟ್ನೆಲ್ಲ ಫಾಲೋ ಮಾಡಿ. ಓಕೆ, ಸೊ ಇಲ್ಲಿಗೆ ಈ ಬ್ಲಾಗ್ನ ಮುಕ್ತಾಯ ಮಾಡ್ತೀನಿ. ಸೊ ಫ್ರೆಂಡ್ಸ್, ನಾನು ನಿಮ್ಮ ದೀಕ್ಷಿತ್, ಸೈನಿಂಗ್ ಆಫ್. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.